ತಿರುಪತಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಯಿತು. ನಾನು ಪರಿನೂ ರೆಡಿ ಆಗಿ ನಾಳೆ ಚಾಚಿ ಮಾಡಿಬಿಟ್ಟಿದ್ದಾರೆ. ಇನ್ನು ಚಿಕ್ಕ ಮಕ್ಕಳು ದರ್ಶನ ಟೈಮಿಂಗ್ಸ್ ಬಂದು 12 o'clock 6 o'clockವರೆಗೂ. ಅಂದರೆ ನಮಗೆ ಒನ್ ಅವರಲ್ಲಿ ದರ್ಶನ ಆಯಿತು, ಏನೂ ತೊಂದರೆ ಆಗಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ತಿರುಪತಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಯಿತು. ನಾನು ಪರಿನೂ ರೆಡಿ ಆಗಿದ್ದೀವಿ. ಅಪ್ಪ ಆಡ್ಮೆಸಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದು ನಮ್ಮನ್ನ ಚನ್ನರಾಯಪಟ್ಟಣಕ್ಕೆ ಬಸ್ ಹತ್ತಿಸ್ಬೇಕು. ಸೊ ಪರಿ ಇವತ್ತು ಒಂದೇ ದಿನ ಪರಿ ಕೂದಲಿರೋದು, ನಾಳೆಯಿಂದ ಬೋಡಿ ಪರಿ ಆಗ್ಬಿಡ್ತಾಳೆ. ಬೋಡಿ ಪರಿ. ಇನ್ನು ನಾನು ಪರಿ ಮಾತ್ರನೇ ಬೆಂಗಳೂರಿಗೂ ಹೋಗ್ತೀವಿ. ಲೋಕೇಶ್ ಅವ್ರು ಅಲ್ಲೇ ಇದ್ದಾರೆ, ಅವ್ರು ಅಲ್ಲೇ ಬಂದು ಜಾಯಿನ್ ಆಗ್ತಾರೆ. ಸೊ ಹಾಗಾಗಿ ನನಗೆ ಮಿಡಲಲ್ಲೆಲ್ಲೂ ವಿಡಿಯೋ ಮಾಡೋದಕ್ಕಾಗಲ್ಲ. ಪರಿ ಬೇರೆ ಇರ್ತಾಳೆ, ಅವಳನ್ನ ನೋಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಹೋಗ್ತೀವಲ್ಲ, ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಯಾವ ಥರ ಹೋಗ್ತೀವಿ, ಅಂದರೆ ಬಸ್ಸಲ್ಲಿ ಹೋಗ್ತೀವ ಟ್ರೈನಲ್ಲಿ ಹೋಗ್ತೀವ ಅಂತ ತೋರಿಸ್ತೀನಿ. ಅಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲಿ ಮಾಡೋದಕ್ಕಾಗಲ್ಲ. ಇವಳನ್ನ ಹಿಡ್ಕೊಂಡಂತೂ ನಾನು ಹೆಂಗೆ ಹೋಗ್ತೀನೋ ಬೆಂಗಳೂರು ಗಂಟ ಗೊತ್ತಿಲ್ಲ. ಇಲ್ಲೇ ತರಲೆ ಸುಬ್ಬಿ ಆಗಿಬಿಟ್ಟಿದ್ದಾಳೆ. ಬಟ್ ಹೋಗಲೇಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು 4:15ಗೆ ಚನ್ನರಾಯಪಟ್ಟಣದಲ್ಲಿ ಬಸ್ ಹತ್ತಬೇಕು. ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಓಕೆನಾ? ನಾನು ಪರಿ 8:30 ಹಂಗೆ ಬೆಂಗಳೂರಿಗೆ ಬಂದು ಅವರಪ್ಪನೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಪರಿ ನನಗೆ ಏನೂ ಡಿಸ್ಟರ್ಬೇ ಮಾಡಲಿಲ್ಲ. ಅವಳು ಪಾಪ ಆಟ ಆಡ್ಕೊಂಡು ನನ್ನ ಜೊತೆ ಚೆನ್ನಾಗೇ ಇದ್ಲು, ಸ್ವಲ್ಪನೂ ಅಳಲಿಲ್ಲ. ಇನ್ನು ಬಸ್ ಬುಕ್ ಮಾಡಿದ್ದು ಸಹ ಬಸ್ ಹತ್ತಿ ಹೊರಟಿದ್ದೀವಿ ಇವಾಗ ತಿರುಪತಿ ಕಡೆಗೆ. ಹಾಯ್, ಫೈನಲಿ ಬಂದು ನಾವು ಬಸ್ ಹತ್ತಿದ್ದೀವಿ ಇವಾಗ ಎಲ್ಲಪ್ಪ ಮೆಜೆಸ್ಟಿಕ್ಕಲ್ಲಿ. ಸೊ ಪರಿ ನಾನು ಮತ್ತು ಅವರಪ್ಪ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಸ್ಲೀಪರ್ ಗಾಡಿ ಬಸ್, ರೆಡ್ ಬಸ್ ಆ್ಯಪಲ್ಲಿ ಬಸ್ ಬುಕ್ ಮಾಡಿದ್ದು. ಸೊ ಇಬ್ಬರು ಮಲ್ಕೊಳ್ಳೋದಕ್ಕೆ ಜಾಗ ಇದೆ, ಚೆನ್ನಾಗಿದೆ. ಪಿಲ್ಲೋ ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ತಿರುಪತಿಗೆ ಹೋಗದೆ. ಮತ್ತು ಅವರಪ್ಪ ಪಲಾವ್ ತಂದಿದ್ದಾರೆ, ತಿಂದ್ಬಿಟ್ಟು ತಾಚಿ ಮಾಡದೆ ಇವಾಗ. ಅಲ್ಲ ಬಂಗಾರಿ, ತಾಚಿ ಮಾಡಕ್ಕೆ ಎಲ್ಲಿ ಬಿಡ್ತಾಳ ಅವಳಿಗೆ ಗೊತ್ತಿಲ್ಲ, ತಾಚಿ ಮಾಡಕ್ಕೆ ಬಿಡ್ತಾಳೆ ಇಲ್ವಾ ಇವಳು ಅಂತ. ನೋಡ್ಬೇಕು ಏನು ಮಾಡ್ತಾಳೆ ಅಂತ. ಇನ್ನು ನೆಕ್ಸ್ಟು ತಿರುಪತಿಲಿ ಇಲ್ದಾಗ ವಿಡಿಯೋ ಮಾಡ್ತೀನಿ, ಓಕೆನಾ? ಬಾಯ್. ಆಮೇಲೆ ಇದು ನೋಡಿ ಪರಿ ನಾಳೆ ತಾಚಿ ಮಾಡಿಬಿಟ್ಟಿದ್ದಾರೆ. ಅರೌಂಡ್ 5 o'clock ನಾವು ತಿರುಪತಿ ರೀಚ್ ಆದೋ. ಅಲ್ಲಿ ನೈಟ್ ಹೊರಟಿದ್ದು 9:30 ಮೆಜೆಸ್ಟಿಕ್ ಬಿಟ್ಟಿದ್ದು. ಅರೌಂಡ್ 5 o'clock ತಿರುಪತಿ ಬಂದು ನಾವು ಬಸ್ ಇಳಿದ್ಬಿಟ್ಟು ಅಲ್ಲಿ ತಿರುಪತಿಯಿಂದ ತಿರುಮಲ ಹೋಗೋದಕ್ಕೆ ಅಂದರೆ ಬಸ್ ಇದೆ ಮತ್ತು ಟ್ಯಾಕ್ಸಿಗಳಿದೆ. ಬಟ್ ನಾವು ಯಾವತ್ತೂ ಟ್ಯಾಕ್ಸಿಲೆಲ್ಲ ಹೋಗಿಲ್ಲ, ಬಸ್ಸಲ್ಲೇ ಹೋಗಿರೋದು. ಸೊ ಹಾಗಾಗಿ ಬಸ್ ಸ್ಟಾಪ್ ಹತ್ರ ಹೋದೋ. ಬಸ್ಸಲ್ಲಿ 2 ಟೈಪ್ಸ್ ಬಸ್ ಇದೆ. ಒಂದು ನಾರ್ಮಲ್ ಬಸ್ಸು, ಇನ್ನೊಂದು ಎಲೆಕ್ಟ್ರಿಕ್ ಬಸ್ಸು. ನಾರ್ಮಲ್ ಬಸ್ಸಿಗೆ 90 rupees ಚಾರ್ಜ್ ಮಾಡ್ತಾರೆ, ಮತ್ತು ಎಲೆಕ್ಟ್ರಿಕ್ ಬಸ್ಸಲ್ಲಿ 110 rupees ಚಾರ್ಜ್ ಮಾಡ್ತಾರೆ. ಬಟ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಏನಪ್ಪ ಅಂದರೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೋದು. ಅದು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಇದು ಮಾಡಿರ್ತಾರೆ, ಅದರಿಂದ ವ್ಯೂ ಪಾಯಿಂಟ್ ಎಲ್ಲ ನಮಗೆ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಅಲ್ಲಿ ಒಂದು ಚೆಕ್ಕಿಂಗ್ ಪಾಯಿಂಟ್ ಸಹ ಇರುತ್ತೆ. ನಮ್ಮ ಲಗೇಜು ನಮ್ಮನ್ನ ಎಲ್ಲ ನೀಟಾಗಿ ಚೆಕ್ ಮಾಡಿನೇ ಅಲ್ಲಿ ಒಳಗಡೆ ಬಿಡೋದು. ಸೊ ಹಾಗೆ ನಮ್ಮನ್ನು ಚೆಕ್ ಮಾಡಿನೇ ಬಿಟ್ಟರು. ಮಾರ್ನಿಂಗ್ ನಾವು 6:30 ಹಂಗೆ ತಿರುಮಲಗೆ ಬಂದು ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದು ರೂಮ್ ಬುಕ್ ಮಾಡೋದಕ್ಕೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು. ಸೊ ಹಾಗಾಗಿ ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿಕೊಂಡು ಟಿಕೆಟ್ ತೊಗೊಂಡು ಬಂದರು ಲೋಕೇಶ್ ಅವರು. ಅಂದರೆ ತಿರುಪತಿಲೇ ರೂಮ್ ಬುಕ್ ಮಾಡ್ಕೋಬೇಕಿತ್ತು. ಅಲ್ಲಿ ರೂಮ್ ಬುಕ್ ಮಾಡಿಕೊಂಡ್ರೆ
ಸೊ ಪರಿಗೆ ಮುಡಿ ಕೊಟ್ಟಾದಮೇಲೆ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾವು ತಿರುಪತಿಲಿ ರೂಮ್ ಬುಕ್ ಮಾಡಲಿಲ್ಲ. ತಿರುಮಲದಲ್ಲೇ ದೇವಸ್ಥಾನ ವತಿಯಿಂದನೇ ರೂಮ್ಗಳು ಸಿಗುತ್ತೆ, ಅದನ್ನೇ ಇವರು ಬುಕ್ ಮಾಡಿದರು. ಆ್ಯಕ್ಚುಲಿ 9:30ಗೆ ನಮಗೆ ರೂಮ್ ಬುಕ್ ಆಯಿತು, ಬಟ್ ಅಲಾಟ್ಮೆಂಟ್ ಆಗೋಷ್ಟರೊಳಗೆ 12:30 ಆಯಿತು. ಅಷ್ಟರಲ್ಲಿ ಪರಿಗೆ ಮುಡಿ ಕೊಟ್ಕೊಂಡು ರೂಮಿಗೆ ಬಂದು ನಮಗೆ ರೂಮ್ದು ಟಿಕೆಟ್ ಬುಕ್ ಆಗಿರುತ್ತಲ್ಲ, ಅದು ನಮಗೆ ಮೆಸೇಜ್ ಬರುತ್ತೆ ಫೋನ್ಗೆ. ಸೊ ಅದು ಅಲಾಟ್ಮೆಂಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ನನಗೆ ಅಂದರೆ ಯಾವ ಬಿಲ್ಡಿಂಗಲ್ಲಿ ರೂಮ್ಸ್ ಅಲಾಟ್ಮೆಂಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆ ಬಿಲ್ಡಿಂಗ್ ನೋಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿ ರಿಸೆಪ್ಷನಲ್ಲಿ 600 ರುಪೀಸ್ನ ಪೇ ಮಾಡಬೇಕು, ಬಟ್ ಅವರು 100 ರುಪೀಸ್ ಮಾತ್ರನೇ ಇಟ್ಕೊಳ್ಳೋದು. ನೆಕ್ಸ್ಟು ಚೆಕ್ಔಟ್ ಮಾಡಬೇಕಾದ್ರೆ ನಮಗೆ 500 ಅಕೌಂಟ್ಗೆ ರಿಟರ್ನ್ ಆಗ್ತಾರೆ. ಇದು ಒಂದು ಬೆನಿಫಿಟ್ ಸಹ ಇದೆ. ಬಟ್ ತೊಂದರೆ ಏನಪ್ಪ ಅಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಬೆಳಗ್ಗೆ ಅವರು 6:30ಗೆ ಲೈನಲ್ಲಿ ನಿಂತು ಟಿಕೆಟ್ ತೊಗೊಂಡು ಬರೋಷ್ಟೊಳಗೆ 9:30 ಆಯಿತು. ಹಾಗೆ ರೂಮ್ ಅಲಾಟ್ಮೆಂಟ್ ಆಗೋದಕ್ಕೆ 12:30 ಆಯಿತು. ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡಿ. ನಾವು ಪರಿಗೆ ಸ್ನಾನ ಮಾಡಿಸೋದಕ್ಕೆ ಬಿಸಿನೀರಿಗೋಸ್ಕರ ಮಾತ್ರನೇ ಈ ಥರ ರೂಮ್ ಬುಕ್ ಮಾಡ್ಕೊಂಡಿದ್ದಷ್ಟೇ. ಇನ್ನು ರೂಮಿಗೆ ಬಂದು ಪರಿನೆಲ್ಲ ಸ್ನಾನ ಮಾಡಿಸಿ ನಾವೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಅಂತ ಹೊರಟು. ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಮಕ್ಳಿಗೆ ಏನೇನು ಐಟಮ್ಸ್ ಬೇಕೋ ಎಲ್ಲ ಎತ್ತಿಟ್ಕೋಬೇಕು. ವೈಪ್ಸು, ಡೈಪರ್ಸು, ಫುಡ್ಡು, ಹಾಗೆ ಡಾಕ್ಯುಮೆಂಟು. ಇನ್ನು ಏನೇ ಎಲೆಕ್ಟ್ರಿಕ್ ಐಟಮ್ಸ್ ಇದ್ರೂ ಅವರು ಒಳಗಡೆ ಅಲೋ ಮಾಡಲ್ಲ. ಇಷ್ಟು ಐಟಮ್ಸ್ ಇದ್ದರೆ ಅಲೋ ಮಾಡ್ತಾರೆ. ಇನ್ನು ನಾವು ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಇಷ್ಟೇ: ಆಧಾರ್ ಕಾರ್ಡು, ಅಂದರೆ 3 ಜನದ್ದು ಆಧಾರ್ ಕಾರ್ಡು, ಮತ್ತು ಪರಿದು ಬರ್ತ್ ಸರ್ಟಿಫಿಕೇಟು, ಇಷ್ಟು ತೊಗೊಂಡೋಗಿದ್ದು. ಬಟ್ ಅವ್ರೇನು ಬರ್ತ್ ಸರ್ಟಿಫಿಕೇಟ್ ಏನು ಕೇಳಲಿಲ್ಲ, 3 ಜನದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರು ಅಷ್ಟೇ. ಇನ್ನು ಚಿಕ್ಕ ಮಕ್ಕಳು ದರ್ಶನ ಟೈಮಿಂಗ್ಸ್ ಬಂದು 12 o'clock-ಇಂದ 6 o'clock-ವರೆಗೂ ಟೈಮಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಬಿಫೋರ್ 5 ಒಳಗಡೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ರೆ ಬೆಸ್ಟು, ಬೇಗ ದರ್ಶನ ಆಗುತ್ತೆ. ಆಫ್ಟರ್ 6 ಹೋಗ್ತೀವಿ ಅಂದರೆ ಅವರು ಅಲೋ ಮಾಡಲ್ಲ. ಈ ಬಸ್ಸಲ್ಲಿ ಆ್ಯಕ್ಚುಲಿ ತಿರುಮಲೆಯಿಂದ ದರ್ಶನ ಮಾಡೋದಕ್ಕೆ, ಹಾಗೆ ದರ್ಶನ ಮುಗಿಸ್ಕೊಂಡು ತಿರುಮಲ ರಿಟರ್ನ್ ಬರೋದಕ್ಕೆ ಈ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಬಟ್ ಸ್ವಲ್ಪ ರಶ್ ಇರುತ್ತೆ ಅಷ್ಟೇ, ನೋಡ್ಕೊಂಡು ಓಡಾಡಬೇಕು. ಇನ್ನು ನಾವು ಅಲ್ಲಿಂದ ಸುಪದಾಮ್ ಗೇಟಿಗೆ ಅಲ್ಲಿ ಅಂದರೆ ವಿಚಾರಿಸ್ಕೊಂಡು ಬಂದು, ನಾವು ಫಸ್ಟ್ನೇ ಸತಿ ಹೋಗಿದ್ದಲ್ವ ಅಂದರೆ ಪರಿ ಕರ್ಕೊಂಡು. ಸೊ ಹಾಗಾಗಿ ಅಲ್ಲಿ ಕೆಲವ್ರನ್ನ ವಿಚಾರಿಸ್ಕೊಂಡು ಸುಪದಾಮ್ ಗೇಟ್ ಅಂತ, ಅಂದರೆ ಮಕ್ಕಳು 1 year ಬಿಲೋ ಮಕ್ಕಳನ್ನ ಆ ಗೇಟ್ ಮುಖಾಂತರನೇ ಬಿಡೋದು. ಸೊ ಹಾಗಾಗಿ ಆ ಗೇಟ್ ಹತ್ರ ಕೇಳ್ಕೊಂಡು ಬಂದು. ಇನ್ನು ಇಲ್ಲಿವರೆಗೂ ಮಾತ್ರನೇ ಫೋನು, ಗ್ಯಾಜೆಟ್ಸು ಏನೇ ಇದ್ರೂ, ಎಲೆಕ್ಟ್ರಿಕ್ ಐಟಮ್ಸ್ ಏನೇ ಇದ್ರೂ ಅಲೋ ಮಾಡ್ತಾರೆ. ಈ ಕೌಂಟ್ರಲ್ಲಿ ಇದೆಯಲ್ಲ, ಈ ಕೌಂಟ್ರಲ್ಲಿ ನಾವು ಫೋನ್ಸ್ ಎಲ್ಲ ಕೊಟ್ಬಿಡಬೇಕು. ಸೊ ಅದಾದಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು, ಅಂದರೆ ನಮಗೆ 1 ಅವರಲ್ಲಿ ದರ್ಶನ ಆಯಿತು, ಏನೂ ತೊಂದರೆ ಆಗಲಿಲ್ಲ. ಬಟ್ ಅರೌಂಡ್ 150-200 ಮಕ್ಕಳಿದ್ರು, ಚಿಕ್ಕ ಮಕ್ಕಳೇ. ಸೊ ಬೇಗ ದರ್ಶನ ಆಯಿತು, ತುಂಬಾ ಚೆನ್ನಾಗಿತ್ತು. ಇನ್ನು ಲೋಕೇಶ್ ಅವರು ಥರ್ಸ್ಡೇನೇ ಹೋಗಬೇಕು ಅಂತಲೇ ಹೋಗಿದ್ದು, ಯಾಕಂದರೆ ಥರ್ಸ್ಡೇ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅಂದರೆ ನೇತ್ರ ದರ್ಶನ ಮತ್ತು ತಿರುಪಾವಡಿ ಸೇವೆ, ಹಾಗೆ ಪೂಲಂಗಿ ಸೇವೆ ನಡೆಯುತ್ತೆ. ತಿರುಪಾವಡಿ ಸೇವೆ ಅಂದರೆ ಸ್ವಾಮಿಗೆ ಹಣೆ ಮೇಲೆ ನಾಮ ಇಟ್ಟಿರ್ತಾರಲ್ಲ, ಅದು ಸ್ವಲ್ಪ ಚಿಕ್ಕದಾಗಿ ಇಟ್ಟಿರ್ತಾರೆ. ಸೊ ಇದರಿಂದ ಭಕ್ತರಿಗೆ ಸ್ವಾಮಿದು ನೇತ್ರ ದರ್ಶನ ಆಗುತ್ತೆ. ಇದು ಬೆಳಗಿನ ಜಾವನೇ ಆಗುತ್ತೆ. ಸೊ ಇದು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಇನ್ನು ಪೂಲಂಗಿ ಸೇವೆ ಮಾಡ್ತಾರೆ ಸಂಜೆ ಟೈಮು. ಅದು ಅಂದರೆ ದೇವರಿಗೆ ಆಭರಣ ಆ ಥರ ಏನೂ ಹಾಕಿರಲ್ಲ, ಆಭರಣಗಳ ಬದಲು ಹೂವಿನ ಅಲಂಕಾರ ಮಾಡಿರ್ತಾರೆ. ಇದು ಸಾಯಂಕಾಲ ಟೈಮು ನೋಡೋದಕ್ಕೆ ಸಿಗುತ್ತೆ. ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತಾಗ 5 o'clock ಆಗಿತ್ತು. ನಮಗೆ ಅರೌಂಡ್ 6 ಹಂಗೆ ದರ್ಶನ ಮುಗೀತು. ಹಾಗಾಗಿ ನಮಗೆ ಇದನ್ನೆಲ್ಲ ನೋಡೋದಕ್ಕೆ ಸಿಕ್ತು. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದ ಲೆಫ್ಟ್ ಸೈಡು ಅನ್ನದಾನ ಮಾಡ್ತಾ ಇರ್ತಾರೆ. ಸೊ ಅಲ್ಲೋಗಿ ಊಟ ಮಾಡಿಕೊಂಡು ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನೈಟ್ ರೂಮಲ್ಲೇ ಉಳ್ಕೊಂಡು, ಇನ್ನು ಮಾರ್ನಿಂಗ್ 6:30 ಹಾಗೆ ನಮಗೆ ಬಸ್ ಬುಕ್ ಮಾಡಿದರು ಲೋಕೇಶ್ ಅವರು. ಸೊ ಅಲ್ಲಿಂದ ತಿರುಮಲೆಯಿಂದ ತಿರುಪತಿಗೆ ಬಂದು, ಸೇಮ್ ಅದೇ ಎಲೆಕ್ಟ್ರಿಕ್ ಬಸ್ನಲ್ಲೇ ಬಂದೋ ನಾವು. ಸೊ ವ್ಯೂ ಪಾಯಿಂಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮಾರ್ನಿಂಗ್ ಟೈಮ್ ಅಲ್ವಾ, ಸನ್ರೈಸ್ ಎಲ್ಲ ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. My Dallas nigga hurt. ಇನ್ನು
ತಿರುಪತಿಯಿಂದ ಬ್ಯಾಂಗ್ಳೂರ್ಗೆ ಬಸ್ಸಲ್ಲಿ ಬಂದು ಬ್ಯಾಂಗ್ಳೂರಿಂದ ನಮ್ಮೂರ ಕಡೆ ಬಂದು ಇನ್ನು ವಿಡಿಯೋಯಿಂದ ಯಾರಿಗಾದ್ರೂ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.